ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಕಿರಣ್ ಹುಗ್ಗಿ ಅಂತೇಳಿ. ನಾನು ಸಿಂಜಂಟಾ ತರಕಾರಿ ಬೀಜ ವಿಭಾಗದಲ್ಲಿ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಳೆದ 9 ತಿಂಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ನಾವಿವತ್ತು ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕಾ ತಿಗಣಿಬಿದಿರಿ ಗ್ರಾಮದಲ್ಲಿ ಇದ್ದೀವಿ. ನಮ್ಮ ಪ್ರಗತಿಪರ ರೈತರಾದಂತಹ ಸಿದ್ದರಾಯ ಪೂಜಾರಿ ಈ ರೈತರ ಹೊಲದಲ್ಲಿ ಇದ್ದೀವಿ. ಅವರು ತಮ್ಮ ಸುಮಾರು 30-35 ಗುಂಟೆ ಜಮೀನಿನಲ್ಲಿ ನಮ್ಮ ಸಿಂಜಂಟಾ ಕಂಪನಿಯ ಕಲ್ಲಂಗಡಿ ತಳಿಯಾದ ಸಿಂಬಾ ಹಣ್ಣ ಬೆಳೆದಿರ್ತಾರೆ. ಸೊ ಇವತ್ತು ನೋಡ್ಬೋದು ನೀವೆಲ್ಲ ಕಟ್ಟಿಂಗ್ ನಡೆದಿದೆ. ಸೊ ಈ ತಳಿ ಯಾವ ತರನಾಗಿ ಬಂದಿದೆ ಅನ್ನೋದನ್ನ ರೈತರ ಮುಖಾಂತರ ಕೇಳೋಣ ಅವ್ರ ಪರಿಚಯದೊಂದಿಗೆ. ರೈತರ ನಮಸ್ಕಾರ ರೀ. ನಮಸ್ಕಾರ ಸರ್. ನಿಮ್ಮ ಹೆಸರು ಹೇಳ್ಬೋದ್ರಿ? ನಮ್ಮ ಹೆಸರು ಮುರುಗೇಶ್ ಪೂಜಾರಿ ರೀ. ನಮ್ಮ ಅಪ್ಪರ ಹೆಸರು ಸಿದ್ದರಾಯ ಪೂಜಾರಿ. ಹಾ ರೀ. ಇದು ಊರು ಇದು ತಿಗಣಿಬಿದಿರಿ ರೀ. ಹಾ ರೀ. ಬಬಲೇಶ್ವರ ತಾಲೂಕ, ಬಿಜಾಪುರ ಜಿಲ್ಲಾ ರೀ. ಈಗ ಸದ್ಯ ನಿಮ್ದು ಎಷ್ಟು ದಿನದ ಪ್ಲಾಟ್ ಐತ್ರಿ? ಈಗ ಇದು 61 ದಿವಸ. 61 ದಿನ ರೀ. ಈಗ ಸದ್ಯ ಕಟಿಂಗ್ ನಡೆದೈತ್ರಿ? ಕಟಿಂಗ್ ನಡೆತ್ರಿ. ಹಾ ರೀ. ಈಗ ನೀವು 61 ದಿನದ ಪ್ಲಾಟ್ ಐತ್ರಿ. ಕಾಯಿ ಸೈಜ್ ಆಗಿರ್ಬೋದು, ಕಾಯಿ ಸಿಟ್ಟಿಂಗ್ ಆಗಿರ್ಬೋದು, ಆಮೇಲೆ ಬಳ್ಳಿ ಯಾವ ತರ ಬಂದಿದೆ ಹೇಳ್ಬೋದ್ರಿ? ಸೈಜ್ 7 ಕಿಲೋ ಮ್ಯಾಲ ಐತ್ರಿ ಸರ್. ಹಾ ರೀ. ಬೆಳೆನು ಇನ್ನೂ ತನ ಏನೂ ದಕ್ಕಿಗಿಲ್ರಿ ಅದಕ್ಕೆ. ಹಾ ರೀ. ಇನ್ನೂ ಏನೋ ನಿಮ್ಗೆ ರೋಗ ಕಂಡು ಬಂದಿದೆ? ಏನ್ ರೋಗ ಇಲ್ಲ. ಇನ್ನೂವರೆಗೂ ನೋಡಬಹುದು ಎಲ್ಲ ಹಚ್ಚ ಹಸಿರು ಐತ್ರಿ ಬಳ್ಳಿ. ಸರ್ ಬರೇ ವಿಲ್ಟ್ ಗಿಲ್ಟ್ ಅವು ಮತ್ತೊಂದು ವೆರೈಟಿ ಒಳಗೆ ಬರುತ್ತೆ. ಇದ್ರಾಗ ಏನೂ ಇಲ್ಲ. ಇದ್ರಾಗ ಏನು ಬಂದಿಲ್ರಿ? ಏನು ಬಂದಿಲ್ಲ ಸರ್. ಸೊ ಈ ಕಾಯಿನೂ ಒಂದು 6-7 ಕೆಜಿ ತನ ಸೈಜ್ ಐತಿ. 7 ಕೆಜಿ ತೂಕ ಮಾಡಿದ್ರು ಅಟ್ಟ ಐತ್ರಿ ಸರ್. ಹಾ ಹಾ ಹಾ. ಏನ್ ಪ್ರಾಬ್ಲಮ್ ಇಲ್ರಿ. ಆಮೇಲೆ ರೇಟು ಈಗ ಸದ್ಯಕ್ಕ ಚೆನ್ನಾಗೈತ್ರಿ. 26 ರೂಪಾಯಿ ಕೊಟ್ಟಿರಿ ಸರ್. 26 ರೂಪಾಯಿ ರೀ. ಅದು ಕ್ವಾಲಿಟಿ ಅಂತ ಸಿಂಜಂಟಾ ಕಂಪನಿ ಸಿಂಬಾ ಹಾಕಿದ್ರ ರೀ ರೈತರಿಗೆ ಯಾವ್ದೋ ತರ ಹಂಗೆ ರೋಗ ಬರಂಗಿಲ್ಲ, ಏನಿಲ್ಲ. ಚಲೋ ಗ್ರೋತ್ ಬರತ್ತೆ ಬೆಳಿ. ಮತ್ತ ಇಳುವರಿನೂ ಚೆನ್ನಾಗಿ ಹೊಂದತ್ತೆ. ನೀವು ಫಸ್ಟ್ ಟೈಮ್ ಸಿಂಬಾ ಹಾಕಿದ್ದು ಇದಕ್ಕಿಂತ ಮುಂಚೆ ಒಂದ್ಸಲ ಕಲ್ಲಂಗಡಿ ಮಾಡಿದ್ರಿ? ಮುಂಚೆ ಒಂದ್ಸಲ ಹಾಕಿದ್ವಿ ಸರ್. ಬೇರೆ ತಳಿ ಇತ್ತು. ಅದ ಹೆಂಗ್ ಬಂದಿತ್ರಿ? ಅದೇನ್ ಹೇಳಂಗಿಲ್ಲ ಸರ್. ಇದು ಒಳ್ಳೆ ಬಂದೈತ್ರಿ. ನಿಮ್ಗೆ ಚೆನ್ನಾಗಿ ಬಾರಿ ಮಾತ್ರ ಸರ್. ಒಟ್ಟು ಈ ಟೈಮಿಗೆ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಅವ್ರ ರೈತರ ಹೆಂಗ್ ಮೇಂಟೈನ್ ಮಾಡ್ತಾರ ಅದ್ರ ಮೇಲೆ ಕಟಿಂಗ್ ಆಗಿರ್ಬೋದು, ಕಾಯಿ ಸೈಜ್ ಆಗಿರ್ಬೋದು. ಅದು ಸಿಂಬಾ ಸಿಂಜಂಟಾ ಕಂಪನಿ ಅಂದ್ರೆ ಗ್ರ್ಯಾಂಡ್ ಐತ್ರಿ. ಬ್ರ್ಯಾಂಡ್ ಇದೆ ರೀ. ಬ್ರ್ಯಾಂಡ್ ಐತ್ರಿ. ಒಟ್ನಲ್ಲಿ ನೀವು ಸಿಂಬಾ ಬೆಳೆದು ಒಂದು ಒಳ್ಳೆ ಸೈಜ್ ತಗೊಂಡ್ರಿ, ಕಾಯಿ ಸೈಜು, ಆಮೇಲೆ ಒಳ್ಳೆ ಇಳುವರಿನೂ ಬಂದೈತಿ. ಎಷ್ಟ್ ಆಗ್ಬೋದು ಅನ್ನೋ ಅಂದಾಜ್ ಇತ್ರಿ? ಎಷ್ಟಾಗಿ ಹೆಚ್ಚಿದ್ರಿ ನೀವು? ಇವು 4,000 ಆಗಿದ್ರು ಸರ್. 4,000 ಹೆಚ್ಚಿದ್ರಿ. ಆಗಿ 16-18 ಟನ್ ತನ ಹಿಡ್ದಾರ ಸರ್. ಆಗ್ಬಹುದು ಅನ್ನೋದು. ಆಮೇಲೆ ಈಗ ಆಲ್ಮೋಸ್ಟ್ ಫಸ್ಟ್ ಕಟಿಂಗ್ ನೀವು ಆಲ್ಮೋಸ್ಟ್ 80-90% ಫಸ್ಟ್ ಕಟಿಂಗ್ ಆಗ್ಬೋದು. ಹಾ ರೀ, ಆಗ್ಬೋದು. ಏನು ಬಾಳ ಉಳಿದಿಲ್ರಿ. ಸೆಕೆಂಡ್ ಕಟಿಂಗ್ ಏನ್ ಬಾಳ ಉಳಿದಿಲ್ಲ. ಎಲ್ಲ ಹೇಗ್ರೇಡ್ ಕಾಯಿ ಬಂದಿದೆ. ಬೇರೆ ರೈತರೆಲ್ಲ ಬೇರೆ ತಳಿಗೆ ಇದಕ್ಕೆ ಕಂಪೇರ್ ಮಾಡ್ರೆ ಇದನ್ನ ಬೆಳಿಬಹುದ್ರಿ? ಬೆಳಿಬಹುದ್ರಿ. ಬಾರಿ ಐತ್ರಿ. ಬಾಳ ಸಿಕ್ಕಂಗ ಐತಿನು. ಇದು ಸೆಟ್ಟಿಂಗ್ ಹಿಡಿದ ಕಿಸಿಂದ ಕಾಯಿ ಸಣ್ಣ ಆಗೋದು ಚಾನ್ಸಸ್ ಇರ. ಅದ್ರ ಎಷ್ಟ್ ಪ್ರಮಾಣ ಐತ್ರಿ ಅದ್ರ ಪ್ರಕಾರ ಬೆಳಿತೈತ್ರಿ. ಮತ್ ಕಾಯಿ ಸೈಜ್ ಬರ್ತೈತಿ. ಕಾಯಿ ಮಾಲ್ ಉಳಿಯಂಗಿಲ್ರಿ. ಪುಂಗಿ ವೈರಸ್ ಆಗಂಗಿಲ್ಲ. ಮತ್ ಯಾವ್ದೋ ತರ ರೋಗ ಅಟ್ಯಾಕ್ ಆಗಿಲ್ಲ. ಓಕೆ ರೀ. ಸ್ವೀಟ್ ಆಗಿರ್ಬೋದು, ಆಮೇಲೆ ಕಲರ್ ಆಗಿದ್ರು ಹಂಗೈತಿ ಕಾಯಿ? ಎಲ್ಲ ಬಾರಿ ಸ್ವೀಟ್ ರೀ ಸರ್. ಕಾಯಿ ನೀವು ಈಗ ಹೋಳ್ ನೋಡಿದಾಗ ಚಲೋ ಚೆನ್ನಾಗಿ ಕಲರ್ ಬಂದೈತಿ. ಆಮೇಲೆ ಸ್ವೀಟು ರುಚಿ. ಓಕೆ. ಮತ್ತೆ ತೂಕಕ್ಕೂ ಬಾಳ ಬರ್ತೈತಿ. ತೂಕ ಚಲೋ ಬಂದೈತಿ. ಚಲೋ. ಓಕೆ. ತಮ್ಮ ಎಲ್ಲ ಮಾಹಿತಿ ಧನ್ಯವಾದ.